ಹಸಿರು ತಿನ್ಬೋದಾ? ತಿನ್ಬೋದು. ಬಿಳಿ ಜೋಳ. ವಾವ್. ಇದನ್ನುವೆ ಟೀ ಸೊಪ್ಪುನುವೆ ಒಂದ್ ಚಮಚ ಕೊಬ್ಬರಿ ಎಣ್ಣೆ, ಒಂದ್ ಚಮಚ ಟೀ ಸೊಪ್ಪು, ಮತ್ತೆ ಒಂದ್ ಅರ್ಧ ಹೋಳು ನಿಂಬೆ ಎಣ್ಣೆ, ಒಂದ್ 1/4 ಲೀಟರ್ ಕೊಬ್ಬರಿ ಎಣ್ಣೆ ಹುರಿದು ಚೆನ್ನಾಗಿ ಬೇಯಿಸಿ ಮಡಗಿದ್ರೆ ಬಿಳಿ ಕೂದಲು ಮಾಯವಾಗಿ ಕಪ್ಪು ಕೂದಲು ಬಿಟ್ಟು ಟೀಗೂ ಹಾಕ್ಬೋದು, ಜ್ಯೂಸ್ಗೂ ಹಾಕ್ಬೋದು. ಶುಗರ್ BP ಕಂಟ್ರೋಲ್ ಆಯ್ತು. ಅಜ್ಜಿ ಊಟ ಕರೀತಿದಾರೆ. ಇಲ್ಲಿ ಊಟ ಅಂದ್ರೆ ಸೂಪರ್ ಆಗಿರುತ್ತೆ. ಇವಾಗ ನೋಡಿ ಬೆಣ್ಣೆ ಬರ್ತಾ ಇದೆ. ಬೆಣ್ಣೆ ನೋಡಿ ಯಾವ ಕಲರ್ ಇದೆ, ತುಪ್ಪದ ಕಲರ್ ಇದೆ. ಅಜ್ಜಿ ಆಲ್ರೆಡಿ ನನ್ ಕೈಗೆ ಒಂಚೂರು ಕೊಟ್ಟಿದ್ದಾರೆ. ಬನ್ನಿ ಕ್ಯಾಮ್ರಾದಲ್ಲಿ ನೀವು ತೋರಿಸಿ. ನಮ್ಮ ಅಜ್ಜಿ ನೋಡಿ, ಅಜ್ಜಿ ಊಟ ಮಾಡಿಕೊಟ್ಟಿದ್ದು ಇವತ್ತು ನಮ್ಗೆ ಕರ್ಸಿ. ಎಸ್, ಇದೆ ಅಜ್ಜಿ ಸಾವಯವ ಕೃಷಿ ಬೆಳೆಯುವಂತಹ ಜಾಗ. ಇದೇ ಜಾಗದಲ್ಲಿ ಅಜ್ಜಿ ಏನ್ ಮಾಡ್ತಿದ್ದೀರಾ? ತೊಟ್ಟಿಗೆ ಗೊಬ್ಬರ ಹಾಕ್ತಾ ಇದೀನಿ ಕಣಪ್ಪ. ಕಡ್ಡಿ, ಅಜ್ಜಿ ಏನಿದು ಹುಳಗಳು? ಹುಳ ಇದೇ ಮೇದು ಗೊಬ್ಬರ ಕೊಡ್ತದೆ ಕಣಪ್ಪ. ಓಹೋ, ಎರೆಹುಳನ ಅದು? ಎರೆಹುಳ. ಮುಟ್ಬೋದೆ ಒಂದು? ಮುಟ್ಟಪ್ಪ, ನಾನೇ ಹಿಡ್ದೀನಿ. ಇಲ್ಲಿ ನೋಡ್ಬೋದು, ಇದನ್ನ ಎರೆಹುಳ ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ ಹುಳ. ಬಟ್ ಹೆಂಗ್ ಆಡ್ತಿದೆ, ಕೈಯೆಲ್ಲ ಒಂಥರ ನೈಸ್ಕಿದೆ ಅದು. ಅಜ್ಜಿ ಇದು ಅಂದ್ರೆ ತೊಪ್ಪೆಲಿ ಅದೇ ಉತ್ಪತ್ತಿ ಆಗುತ್ತೆ. ಸಗಳಿ ಗಂಜಲ ಬೇಕೇ ಬೇಕಿದ್ಕೆ. ಮತ್ತೆ ಗೊಬ್ಬರ ಒಂದ್ ಕಡೆಯಿಂದ ತಿಂದು ಹುಡಿಯಾಗಿ ಗೊಬ್ಬರ ಬರ್ತಾ ಇರ್ತದೆ. ತಕೋಬಹುದು. ಮುಂದ್ಲಿಂದ ಸಗಳಿ, ಕಸ, ಕಡ್ಡಿ, ತರ್ಗು ಎಲ್ಲ ಹಾಕಿ ಕೊಳೆ ಹಾಕಿ ಒಂದಿಡೀ ಹುಳ ಬಿಟ್ರೆ ಒಂದೊಂದ್ ತೊಟ್ಟಿಲಿ 10 ಕ್ವಿಂಟಲ್ 15 ಕ್ವಿಂಟಲ್ ಗೊಬ್ಬರ ತೆಗಿತೀವಿ. ಇದು ಕೆಜಿ ನೀವು ಸೇಲ್ ಮಾಡ್ತೀರಾ ಇಲ್ಲ ಅಂದ್ರೆ 10 ರೂಪಾಯಿ? ಯಾರು ನರ್ಸರಿಗೆ ಬೇಕಮ್ಮ ಎರೆಹುಳಿನ ಗೊಬ್ಬರ ಬೇಕು ಅಂತ ಕೇಳಿದ್ರೆ ಅವ್ರಿಗೆ 10 ರೂಪಾಯಿ ಕೆಜಿಲಿ ಇದು ರೆಡಿ ಆಗಿರೋದು. ಹುಳ ಮೇದು ಗೊಬ್ಬರ ರೆಡಿ ಆಗಿರೋದು. ಓಕೆ. ಕೈಗೆ ಹತ್ತಲ್ಲ, ಗಿಡಕ್ಕೆ ಹತ್ಕೋತದೆ. ಓ, ಇದು ಟಾನಿಕ್ ಇದ್ದಂಗೆ. ಇದು ಸಗಣಿಯಿಂದನೇ ಆಗಂತದ? ಸಗಳಿ, ಕಸ, ಕಡ್ಡಿ ಯಾವ್ದು ಬಿಸಾಕ್ಬಾರ್ದು, ವೇಸ್ಟ್ ಮಾಡ್ಬಾರ್ದು. ಕೊಳಕಲ್ ಮಾಡಿ ತುಂಬಿಟ್ಟು ಒಂದಿಡಿ ಹುಳ ಬಿಟ್ಬಿಟ್ಟು ಮುಚ್ಚಿಬಿಟ್ರೆ ಅದೇ ತಿನ್ಕೊಂಡು ಇರ್ತದೆ. ಮಕ್ಕಳು ಸಾಕೋಂಗ್ ಸಾಕ್ಬೇಕು ಎರೆಹುಳನುವೆ. ಬಿಟ್ಬಿಟ್ಟು ಬಂದ್ಬಿಟ್ಟು ಅಂದ್ರೆ ಆಗಲ್ಲ. ಈಗ ಕವರ್ ಮಾಡಿದಿರಲ್ಲ, ಈಗ ಎರೆಹುಳ ನೀರ್ ಬಿದ್ರೆ, ಮಳೆ ಬಂದ್ರೆ, ಬಿಸಿಲಲ್ಲಿ ಒಣಗಬಾರ್ದು, ಮಳೆಯಲ್ಲಿ ನೆನೆಬಾರ್ದು ಅನ್ನೋದು ಕವರ್. ಏನ್ ಆಗ್ತಿರೋದಕ್ಕೆಲ್ಲ ಅಂತ? ಒಣತರ್ಗು, ಸತ್ತೆ, ಮತ್ತೆ ಕಸ ಕಡ್ಡಿ ಅಂದ್ರೆ ಗಟ್ಟಿ ಪದಾರ್ಥ ಅಲ್ಲ. ಮತ್ತೆ ಹಸಿರು ಸತ್ತೆ, ಗಂಜ, ಸಗಳಿ, ಅದನ್ನ ಒಂದ್ ಕಡೆಯಿಂದ ಈ ತರ ಹಾಕೊಂಬಂದ್ರೆ ನೋಡಿ ತೋರಿಸ್. ಈ ತರ ಕಡ್ಡಿ ಕಸ ಹಾಕಿ ನೋಡಿ ಇದು ಹಾಕದ್ನ ಇದ್ರ ಮೇಲೆ ಸಗಳಿ ಹಾಕ್ತೀನಿ. ಈ ತರ ಸಗಳಿ ತೆಗ್ದು ಇದ್ರ ಮೇಲೆ ಹಾಕ್ತೀನಿ. ಆಮೇಲೆ ಈ ತರ ಗಂಜಲ ತೆಗ್ದು, ಗಂಜಲನಾ? ಗಂಜಲ. ಈ ತರ ಗಂಜಲ ಹಾಕ್ಬಿಟ್ರೆ ಅದೇ ಹುಳಿಗೆ ಎಳ್ನೀರ್ ಕೊಟ್ಟಂಗೆ. ನಾವ್ ಹೆಂಗೆ ದಾವಾಗಿ ಎಳ್ನೀರ್ ಕುಡಿತೀವಿ, ಈ ತರ ಎರೆಹುಳಗಳು ಗೊಬ್ಬರದೊಳಗೆ ಸೇರ್ಕೊಂಡು ಈ ಕಸ ಕಡ್ಡಿನೆಲ್ಲನು ಮೇದು ಗೊಬ್ಬರ ಕೊಡುತ್ತೆ. ಆಮೇಲೆ ತಳಭಾಗದಲ್ಲಿ ಅದು ರೀಸಸ್ ಅಂತೀವಲ್ಲ, ಅದು ಉಚ್ಚ ಮಾಡ್ತೇವೆ. ಆ ಉಚ್ಚನ ಈ ರಂಧ್ರ ಮಾಡ್ಸಿದೀನಿ. ಯಾವುದು ಇದು? ಆ ಎರೆಹುಳಗಳು. ಕೃಷಿ ಆದ್ರೆ ಅದು ಗಟ್ಟಿಯಾಗಿ ಎಣ್ಣೆ ಹಂಗ್ ಬರುತ್ತೆ. ಅದ್ರೊಳಗೆ ಏನಿದೆ ಇವಾಗ? ಇದ್ರೊಳಗಿಲ್ಲ. ಇದು ಗಟ್ಟಿಯಾಗಿ ಎಣ್ಣೆ ಹಂಗ್ ಬರುತ್ತೆ. ಇದನ್ನೇ ಮೆಡಿಸಿನ್ಗೆ ಉಪಯೋಗಿಸ್ಕೋಬಹುದು. ಏನ್ ಮೆಡಿಸಿನ್ ಅದು? ಎರೆಹುಳಿನ ಗಂಜಲ ಅಂತೀವಿ. ಅದನ್ನ ಏನ್ ಯಾವ ಎರೆಹುಳಿನ ಜಲ ಅಂತೀವಿ. ಸರಿ, ಯಾವ ಕಾಯಿಲೆಗೆ ಅದು ಯೂಸ್ ಆಗುತ್ತೆ ಅಂತ? ಬೆಳೆಗೆ ಹುಳ ನಾಶವಾಗಕ್ಕೆ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾಟಿ ಟೊಮೊಟೊ ಹಣ್ಣು ಹಾಕೊಂಡ್ರೆ ಸಾಕಪ್ಪ, 1 ತಿಂಗಳು ಮಡಗಿದ್ರೆ ಏನೂ ಆಗಲ್ಲ ಅನ್ನಲ್ಲ. ಇದೆಯಾ ಟೊಮೊಟೊ ಹಣ್ಣು, ನಾಟಿ ಟೊಮೊಟೊ ಹಣ್ಣು. ನಿಜವಾಗ್ಲೂ ಹೇಳ್ತಾ ಇದೀನಿ, ಸಿಟಿಲ್ ಸಿಗೋದಕ್ಕಿಂತ ಟೊಮೊಟೊ ಹಣ್ಣು, ಈ ನಾಟಿ ಟೊಮೊಟೊ ಹಣ್ಣು ತುಂಬಾನೇ ಟೇಸ್ಟ್ ಇದೆ. ಚಿಕ್ಕದಾದ್ರೂ ಅಷ್ಟೇ ಟೇಸ್ಟ್ ಇದೆ. ಒಂದ್ ಗಿಡ 30 ರೂಪಾಯಿ ಸೇಲ್ ಮಾಡ್ತೀರಾ? ಎಲ್ಲ ನಾಟಿ ಅಡಕೆ ಗಿಡದಲ್ಲಿ ನಾಟಿ ಫಾರ್ಮ್ ಅಂತ ಬರುತ್ತಾ? ಈಗ ಏನೇ ಇದ್ರು ನಿಮ್ಮ ಹತ್ರ ನಾಟಿನೇ? ನಾಟಿ ಬದನೆಕಾಯಿ. ಇದೇನು ಆಗಲ್ಲ, ರೋಗ ರುಜಿನ ಬರೋದಿಲ್ಲ. ತುಂಬಾ ಎಣ್ಗಾಯಿ ಮಾಡಿ ರಾಗಿ ರೊಟ್ಟಿ ಹಾಕೊಂಡು ತಿಂದ್ರೆ ತುಂಬಾ ರುಚಿ. ಬದನೆ ಗಿಡ ಈ ತರ ಬಿಡುತ್ತೆ ದಪ್ಪಾಗಿ. ಅಷ್ಟೇ ದಪ್ಪ ಬರೋದು ಅದು? ಇಲ್ಲ, ಇಷ್ಟು ದಪ್ಪ ಬರುತ್ತೆ. ಅಷ್ಟು ದಪ್ಪ ಬರುತ್ತೆ. ಚಿಕ್ಕದಲ್ಲ. ಅಲ್ಲ ಜಿ, ಎಲ್ಲ ಒಂದೊಂದೇ ಗಿಡ ಇದೆಯಲ್ಲ? ಬೇಸಿಗೆ ಕಡಿಮೆ ಗಿಡ ಅಂತ ಹೇಳ್ತಾರೆ. ಬರೀ ನಿಮ್ ಮನೆಗೆ ಮಾತ್ರ ಇದು ಮಾಡ್ಕೊಂತೀರ ಕೆಲವೊಂದುನಾ? ಇಲ್ಲ, ಬೀಜ ಬಿತ್ತನೆ ಮಾಡ್ಕೋಬೇಕಲ್ಲಪ್ಪ. ಇದು ಬಜೆ, ಇದು ಮನುಷ್ಯರು ತಿಂತಾರೆ, ದನಕರಿಗೂ ಮೆಡಿಸಿನ್ ಆಯ್ತದೆ, ನಮಗೂ ಸಹ ಆಯ್ತದೆ. ನಾವು ತಿಂದ್ರು ಒಳ್ಳೇದು. ಮತ್ತೆ ಇದ್ರ ಪೌಡರ್ನ ಕಾಳು ಹುಳಿದಂಗೆ ಹಾಕ್ತೀನಿ.
ಇದನ್ನ ಪೌಡರ್ ಮಾಡ್ಕೊತೀನಿ. ಮಾಡ್ಬಿಟ್ಟು ಕಾಳು ಹುಳಿದಂಗೆ ಹಾಕಿ. ಇದು ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತಾರೆ. ಹೌದು. ಇದನ್ನೇ ಬೀಜಕ್ಕೆ ಮನೆಗಾಗೋಂಗ್ ಉಪಯೋಗಿಸ್ಕೊಳ್ಳೋದು. ಇದು ಕೊಂಬಿನ ಜೋಳ. ಕೊಂಬಿನ ಜೋಳ ಅರ್ಕ ಅಂತಾರೆ, ಕೊಂಬಿನ ಜೋಳ ಅಂತೀವಿ ನಾವು. ಇದು ಪುರಿ ಜೋಳ, ಪುರಿ ಮಾಡ್ತಾರಲ್ಲ ಅದೇನೇನೋ ಹೇಳ್ತೀರಿ. ಇದು ಸೊಪ್ಪಿನ ಗಿಡ. ಸೊಪ್ಪಿನ ಗಿಡ ಯಾವ್ದು ಅಜ್ಜಿ ಸೊಪ್ಪದು? ಇದು ಚಕ್ಕೊತ್ತ ಸೊಪ್ಪು. ಚಕ್ಕೊತ್ತ. ಸತ್ತಾಲು ಬಿಡ್ತದೆ, ನೀರು ಗೊಬ್ಬರ ಕೊಟ್ರೆ ಅವರೇ ಗಿಡ ಸತ್ತಾಲು ಬಿಡ್ತದೆ. ಇದು ಬೇರೆ ದೇಶದ ಕಡಲೆ ಗಿಡ. ಇದನ್ನ ಬೆಳಿಲೇಬೇಕು ಅಂತ ಯಾರೋ ಪುಣ್ಯಾತ್ಮರು ಹೋದಾಗ ಕೊಟ್ರು. ಅದನ್ನ ತಂದು ಬೀಜ ಮಾಡ್ತಾ ಇದ್ದೀನಿ. ಚತುರ್ಭುಜ ಚಪ್ರದವ್ರೆ ಅನ್ನೆಲ್ಲ ತಗೊಳ್ತಾರೆ. ಇಲ್ಲಿ ಮೇಲ್ಗಡೆ ಇಲ್ಲೇ ನೋಡುವ. ಇಲ್ಲಿ ಓ ಇದು ಅಜ್ಜಿ ಅದೇ ಒಳಗಡೆ ತೋರಿಸಿದ್ರಲ್ಲ, ಈ ತರ ಚೊಟ್ಟು ಯಾವಾಗ ಬೇಕಾದ್ರೂ ತಿನ್ಬೋದು. ಇದನ್ನ ಹಂಗೆ ತಿನ್ಬೋದಾ? ಯಾವ ತರ ಇರುತ್ತದು? ಸಾರೆಲ್ಲ ತಿಂದ್ರಿ ಪತ್ತೆ ಹತ್ತಲಿಲ್ಲ ನೀವು. ಹೌದಾ? ಹಸಿರು ತಿನ್ಬೋದಾ? ತಿನ್ಬೋದು. ಬಿಳಿ ಜೋಳ. ವಾವ್, ಇದೇ ಒಂದ್ ಜಾತಿ ಹೆಸರು ಕಾಳು. ಈ ತರ ಬಿಡುತ್ತೆ. ಈ ತರ ಹೆಸರು ಕಾಳು. ಈ ತರ ಬರುತ್ತೆ ಕಾಯಿ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ಗೆ ಆಗಲಿ ಯಾವ್ದಕ್ಕೆ ಬೇಕಾದ್ರೂ. ಇದು ತೊಗರಿ ಗಿಡ. ತೊಗರಿ ಗಿಡ ನಾಟಿ ತೊಗರಿ ಗಿಡ ಬರುತ್ತೆ. ಓ ಅಜ್ಜಿ ಏನಿದು? ಯಾರು ಮಿಸ್ ಆಗಿ ಕಾಯಿಗೆ ಇಟ್ರೆ ಇದು ದಬ್ಬಂತ್ರ ಹೋಗ್ತು. ಹಸುಗೆ ಆಹಾರ ಪೀಡ್ಸ್ ಹಾಕೋ ಬದಲು ಪೀಡ್ಸ್ಗೆ ಏನೇನೋ ಕೆಮಿಕಲ್ ಹಾಕ್ತಾರಲ್ವಾ, ಅದರಿಂದ ನಾನು ಅಜೋಳ ಬೆಳ್ಕೊಂಡು ಇದನ್ನ ತೊಳೆದು ಪಾಲಿಸ್ ತೌಡ್ ನನ್ನಕ್ಕಿ ತೌಡ್ನೆ ಬಿಡಿಸಿ ದನಿಗೆ ತೊಳೆದು ಹಾಕ್ತೀನಿ. ಅಲ್ಲ ಇಷ್ಟು ಚೆನ್ನಾಗಿದೆಯಲ್ಲ, ಇದು ಮನುಷ್ಯರು ತಿನ್ಬೋದಾ? ಇಲ್ಲಪ್ಪ, ಇದು ಮನುಷ್ಯರು ತಿನ್ನಕ್ಕಾಗಲ್ವಾ? ಇನ್ ಕೇಸ್ ಮನುಷ್ಯರು ತಿಂದ್ರೆ ಏನಾಗುತ್ತೆ? ಔಷಧಿಗೆ ಉಪಯೋಗಿಸ್ತಾವ್ರೆ, ರೂಪದಲ್ಲಿ ನಿನ್ನ ಹೊಟ್ಟೆ ಕೊಡ್ತಾರೆ. ಆದ್ರೆ ನಿಂಗೆ ಗೊತ್ತಾಗಲ್ಲ ಇದು ಯಾವ್ದ್ರಲ್ಲಿ ಮಾಡವ್ರೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಅಂದ್ರೆ ಇದು ಮನುಷ್ಯರು ತಿನ್ಬೋದು, ಏನ್ ತಿಂದ್ರೆ ಏನಾಗಲ್ಲ. ನೋಡಿ ಇದು ವೆಲ್ವೆಟ್ ಬೀನಿಸ್ ಅಂತ, ಗೊಬ್ಬರಕ್ಕೂ ಸರಿ ಅವು ಮೆಡಿಸಿನ್ಗೂ ಸರಿ. ಇದರಿಂದ ತುಂಬಾ ಕ್ಯಾನ್ಸರ್ ಮೆಡಿಸಿನ್ ಅದೇ. ಡಾಕ್ಟ್ರೆ ಸರ್ಜನ್ ಹೇಳಿದ್ರು ಮನ್ಮನೆ ಕೊಡಮ್ಮ, ಇದು ತುಂಬಾ ಒಳ್ಳೇದು ಅಂತ. ಅಥವಾ ಏನೋ ಡಾಕ್ಟರ್ ಯಾವ್ದೋ ಒಂದ್ ಹೇಳ್ತಾರಲ್ಲ ಅಪೆಂಡಿಕ್ಸ್ ಹಾಳೋ ಅಂತದ್ಕೆಲ್ಲ ಇದನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಹಂಗೆ ತಿನ್ಲಬಹುದು. ಅದನ್ನ ಈರುಳ್ಳಿ ಗಿಡ ಕೊಟ್ನಲ್ಲ, ರೆಡಿ ಉಪ್ಪಿನಕಾಯಿ ಹಾಕಿದ್ವಿ. ಓ ನೀವು ಮನೇಲೆ ಉಪ್ಪಿನಕಾಯಿ ತಯಾರಿಸ್ತೀರ ಎಲ್ಲ ತಗೊಂಡು? ಇದು ವಿಳ್ಯದೆಲೆ, ಇದು ಅಡಿಕೆ, ಮನೆ ಪೂಜೆಗೆ ಅಡಿಕೆ ಎಲ್ಲ. ಅಡಿಕೆ ಎಷ್ಟು ಮರಗಳಿವೆ ನಿಮ್ಮ ಹತ್ರ? ಅದು ತೋಟದಲ್ಲಿ 700 ಗಿಡ ಅದೇ. ಒಂದ್ ಎಕರೆಯಲ್ಲಿ 650 ಗಿಡ. ಓಹೋ 700. ಒಂದ್ ಎಕರೆಯಲ್ಲಿ ಇದಾವೆ. ಇದು ಗಿಡ ಚೆರ್ರಿ ಗಿಡ. ನೋಡ್ತೀನಿ ಯಾವ ತರ ಬಿಡ್ತದೆ ಅಂತ. ಇದು ಸಣ್ಣಲ್ಲಿ ಗಿಡ. ಇದು ನೇರಳೆ ಹಣ್ಣಿನ ಗಿಡ. ಹೀಗೆ ಪಾರ್ಕಲ್ಲಿ ಅಳಸಂಡೆ ಅಂದ್ರೆ ಇದೊಂಥರ ಎರೆಹುಳಿನ ಗೊಬ್ಬರ ಹಾಕಿ ಬೆಳೆದ್ ಬಿಟ್ರೆ ಇದೇ 10 ಜಾತಿ ಕ್ರಾಸ್ ಆಯ್ತದೆ. ಮೀಟ್ರ್ ಅಳಸಂಡೆ ಅಂತ ಅದೇ. ನಿಮ್ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಅನ್ನಿ. ಓ ಚಪ್ರದವರೆ ಕಾಯಿ ಅಂತಾರಲ್ಲ, ಗಿಣ್ಗಿಣ್ಗೂ ಬಿಡುತ್ತೆ ಅನ್ನ. ನೋಡಿ ಗಿಣ್ಗಿಣ್ಗೂ ಉದ್ದಕ್ಕೂ ಬಿಟ್ಕೊಂಡು ಹೋಗ್ತದೆ. ನಾಟಿ ಕುಂಬಳ ಗಿಡ. ಇದೇನಕ್ಕೆ ಯೂಸ್ ಆಗುತ್ತೆ ಇದು ಫ್ಲವರ್? ಅದು ಹೂವು, ಗುಂಡಿ ಗುಲಾಬಿ ಅಂತ ಹೂವು. ಗಿಟಕ್ಕೆ ಎಲ್ಲಾರು ಹೋದ್ರೆ ನಾವು ಹಳಬ್ರಲ್ವಾ. ಕಾಫಿ ಕೂರ್ಗಲೆಲ್ಲ ಇರುತ್ತಲ್ಲ ಅದು. ಕಾಫಿ ಬಿಟ್ಟು ಇದುವರೆಗೂ ಒಂದ್ಸಲ ಬಿಟ್ಟದೆ. ಅರ್ಧ ಕೆಜಿ ಕೂದು ಮತ್ತೆ ಬತ್ತ. ಓಹೋ, ನೀವೇ ಮನೇಲಿ ಅದನ್ನ ಒಣಗಿಸಿ ಪುಡಿ ಹೆಂಗ್ ಮಾಡ್ಸಿದ್ರಿ? ಪುಡಿಯ ಇದನ್ನ ನೀಟಾಗಿ ಒಣಗಿಸ್ಬಿಟ್ಟು ಒಂದು ಇದ್ರ ಮೇಲೆ ಉಜ್ಜುತ್ತೀನಿ. ಉಜ್ಜಿ ಬೇಳೆ ಬರ್ತದೆ. ಅಲ್ಲಿ ಬೇಳೆ ನೆಟ್ಟಿದೀನಿ, ಗಿಡನೂ ಬರ್ತದೆ. ಈ ಬೇಳೆನ ನೆಟ್ರೆ ಗಿಡ ಬರ್ತದೆ. ಎಷ್ಟು ಬೇಕಾದ್ರೂ ನೆಟ್ಕೋಬಹುದು. ಮತ್ತೆ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ಇದನ್ನುವೆ ಟೀ ಸೊಪ್ಪನ್ನುವೆ ಒಂದ್ ಚಮಚ ಕೊಬ್ಬರಿ ಎಣ್ಣೆ, ಒಂದ್ ಚಮಚ ಟೀ ಸೊಪ್ಪು, ಮತ್ತೆ ಒಂದ್ ಅರ್ಧ ಹೋಳು ನಿಂಬೆ ಎಣ್ಣೆ, ಒಂದ್ 1/4 ಲೀಟರ್ ಕೊಬ್ಬರಿ ಎಣ್ಣೆ ಹೂದು ಚೆನ್ನಾಗಿ ಬೇಯಿಸಿ ಮಡಗಿದ್ರೆ ಬಿಳಿ ಕೂದಲು ಮಾಯವಾಗಿ ಕಪ್ಪು ಕೂದಲು ಬಿಟ್ಕೊ. ಇದು ಟೀ ಹುಲ್ಲು ಮತ್ತೆ ಬೆಳಗಾಂ ಜಿಲ್ಲೆಯಿಂದ ತಂದು ನೆಟ್ಕೊಂಡಿದ್ದೀನಿ ನಾನು. ಬೆಳಗಾಂನಿಂದ ತಂದೆ. ಬೆಳಗಾಂ ಜಿಲ್ಲೆಗೆ ಹೋಗಿದ್ದು ಒಂದು ಟ್ರೈನಿಂಗ್ಗೆ. ಅವಾಗ ಅಲ್ಲಿ ಟೀಗೆ ಹಾಕೊಟ್ರು. ನಾನು ತಗೊಂಡೋಗಿ ಯಾಕೆ ಬೆಳಿಬಾರ್ದು ಅಂದ್ಬಿಟ್ಟು ತಂದು ಬೆಳೆದು ಮಾರಾಟಕ್ಕೂ ಹಾಕ್ತಾ ಇದ್ದೀನಿ. ಪೈಸಾ ಒಂದ್ ಬೇರ್ನಂಗ್ ಕೊಡ್ತೀನಿ. ಮತ್ತೆ ಟೀಗೂ ಹಾಕ್ಬೋದು, ಜ್ಯೂಸ್ಗೂ ಹಾಕ್ಬೋದು. ಶುಗರ್ BP ಕಂಟ್ರೋಲ್ ಆಯ್ತದೆ. ಶುಗರ್ BP ಕಂಟ್ರೋಲ್ ಆಗುತ್ತೆ. ವಾವ್, ತುಂಬಾ ಚೆನ್ನಾಗಿದೆ ಅಜ್ಜಿ. ಇನ್ನೂ ಒಂದ್ ಮೂಲೆ ನೋಡಿದೀರ ಅಷ್ಟೇ. ಬನ್ನಿ ಮಕ್ಳಿಗೆ ಊಟ ಮಾಡಿ.
ಅಜ್ಜಿ ಊಟ ಕರಿತಿದ್ದಾರೆ, ಅದು ಬನ್ರಪ್ಪ. ಆ್ಯಕ್ಚುಲಿ ಹಳ್ಳಿ ಊಟ ಅಂದರೆ ಸೂಪರಾಗಿರುತ್ತೆ. ನಾನಂತೂ ಫುಲ್ಲು ಯಾವ 5 ಸ್ಟಾರಲ್ಲಿ ಊಟ ಸಿಗುತ್ತೋ ಗೊತ್ತಿಲ್ಲ, ಈ ಥರ ಹಳ್ಳಿ ಊಟ ಸಿಗೋದು ತುಂಬ ಪುಣ್ಯ ಮಾಡಿರಬೇಕು. ಎಸ್, ಈಗ ಎಲ್ಲ ನೋಡಿದ್ರಿ ನಿಮಗೆ ಯಾವ ಥರ ಖುಷಿ ಇದೆ ಅಂತ ಹೇಳಿ. ಎಸ್, ಇವಾಗ ನನಗೊಂದು ಸ್ಪೆಷಲ್ಲು ಅಮ್ಮ ಮತ್ತು ಇಲ್ಲಿ ತಾತ ಇದ್ದಾರೆ, ಅವರು ಸ್ಪೆಷಲ್ಲಾಗಿ ಒಂದು ಸಾವಯವ ಅಂದರೆ ಕೃಷಿಯಿಂದ ಒಂದು ಊಟ ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಹಳ್ಳಿ ಊಟ ಮಾಡೋದಕ್ಕೆ. ನನಗಂತೂ ಸಿಟಿ ಊಟ ಮಾಡಿ ಮಾಡಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ಹಳ್ಳಿ ಊಟ ಅಜ್ಜಿ ಹೇಳ್ತಿದ್ರು ಆ್ಯಕ್ಚುಲಿ ಈ ಊಟ ತಿಂದು ಯಾವುದೇ BP ಶುಗರ್ ಆಗಿರ್ಬೋದು, ಇದುವರೆಗೂ ನಮಗೆ ವಯಸ್ಸಾದರೂ ಕೂಡ ಒಂದು ಕಾಯಿಲೆ ನಮಗಿಲ್ಲ. ಸೊ ಇದೇ ಥರ ಊಟ ಮಾಡಬೇಕು ಅಂತ 100% ಇದು ಬೆಳೆದಿರುವಂತಹ ಒಂದು ಫುಡ್, ಅಂದರೆ ಬೆಳೆದಿರುವಂತಹ ಅಕ್ಕಿ. ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ ಇವತ್ತು. ಅಜ್ಜಿ ಬನ್ನಿ ಊಟ. ಹಾಂ ಅಜ್ಜಿ ಏನೇನು ಹಾಕಿದ್ದೀರಾ ಇದಕ್ಕೆ? ಇದು ಸಾವಯವ ಅಕ್ಕಿ, ರಾಜಮುಡಿ ಅಕ್ಕಿ ಅನ್ನ. ಅದಕ್ಕೆ ನಾಟಿ ಹಸುವಿನ ತುಪ್ಪ. ನಾಟಿ ಅಂದ್ರೆ ನಾನೇ ಬೆಳೆದಿರೋಂಥ, ನಾನೇ ರೆಡಿ ಮಾಡಿರೋಂಥ ಉಪ್ಪಿನಕಾಯಿ. ವಾವ್ 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 ವಾವ್. ಈ ರೈಸಿಗೆ ಇದು ಸಾವಯವ ಕೃಷಿ ಅಂತ ಅಂದರೆ ಸಾವಯವ ಅಕ್ಕಿ ಅಂತ ಹೇಳ್ತಾರೆ. ಅಂದರೆ ವಾವ್, ಸಾಂಬಾರು. ಅಜ್ಜಿ ಏನು ಸಾಂಬಾರು? ಮೊಳಕೆ ಕಾಳಿನ ಸಾರು. ಇದಕ್ಕೆ ಮೊಳಕೆ ಕಾಳಿನ ಸಾಂಬಾರು, ಹಾಗೆ ಬೆಣ್ಣೆ. ಬೆಣ್ಣೆಲ್ಲ ಅಜ್ಜಿ ಇದು? ಬೆಣ್ಣೆ, ನಾಟಿ ಹಸಿನ ಬೆಣ್ಣೆ. ಆ್ಯಕ್ಚುಲಿ ನೋಡಿ ಉಪ್ಪಿನಕಾಯಿ ಅವರೇ ಮನೇಲಿ ಪ್ರಿಪೇರ್ ಮಾಡಿರೋಂಥ ಉಪ್ಪಿನಕಾಯಿ. ಈ ಥರ ಫುಡ್ ತಿನ್ನಬೇಕು ಅಂತಂದರೆ ಸತ್ಯವಾಗ್ಲೂ ಹೇಳ್ತೀನಿ, ಎಲ್ಲೇ ಹುಡ್ಕಿದ್ರು ಕೂಡ ಈ ಥರ ಫುಡ್ ಸಿಗಲ್ಲ. ಪುಣ್ಯ ಮಾಡಿರಬೇಕು, ಅಪರೂಪಕ್ಕೆ ನಮ್ಗೆ ಸಿಕ್ಕಿದೆ ಹಳ್ಳಿ ಊಟ. ಅದುವೇ ರಿಯಲಿ ನನಗೆ ಫುಲ್ಲು ಅರ್ಜೆಂಟ್ ತಿನ್ನಬೇಕು ಅಂತ ತುಂಬ ಎಕ್ಸೈಟಲ್ಲಿದ್ದೀನಿ. ಎಸ್, ಇವಾಗ ನೀವು ನೋಡ್ತಾ ಇರೋದು ಹಾಗೆ ಇಲ್ಲಿ ನೋಡ್ಬೋದು ನಾಟಿ ಹಸುವಿನ ಮೊಸರು ಕೊಟ್ಟಿದ್ದಾರೆ ನಮಗೆ. ಎಷ್ಟು ಸಖತ್ತಾಗಿದೆ ನೋಡಿ. ಬೆಣ್ಣೆ ತುಪ್ಪದ ಕಲರಲ್ಲಿದೆ. ಇದು ಕೈಯಿಂದ ಮಾಡಿರೋ ತುಪ್ಪ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಹಾಲಲ್ಲಿ ನಮಗೆಲ್ಲ ಪ್ಯಾಕೆಟಲ್ಲಿ ಬರೋಂಥದ್ದು, ಮಿಷಿನಲ್ಲಿ ಮಾಡೋಂಥದ್ದು. ಇವಾಗ ನೋಡಿ ಬೆಣ್ಣೆ ಬರ್ತಾ ಇದೆ. ಬೆಣ್ಣೆ ನೋಡಿ ಯಾವ ಕಲರ್ ಇದೆ, ತುಪ್ಪದ ಕಲರ್ ಇದೆ. ಅಜ್ಜಿ ಆಲ್ರೆಡಿ ನನ್ನ ಕೈಗೆ ಒಂಚೂರು ಕೊಟ್ಟಿದ್ದಾರೆ. ಇದು ಹೇಳ್ಬೇಕಂದ್ರೆ ಸಿಟಿ ಕಡೆ ಮಿಷಿನಲ್ಲಿ ಪ್ರಿಪೇರ್ ಮಾಡ್ತಾರೆ, ಆದರೆ ಇಲ್ಲಿ ಅಜ್ಜಿ ಸೂಪರ್ ಆಗಿ ಕೈಯಿಂದ ಕಡ್ದು ನಮಗೆ ಒಂಥರ ಒರಿಜಿನಲ್ ಬೆಣ್ಣೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದ್ಸರಿ ಟೇಸ್ಟ್ ಮಾಡ್ತಾ ಇದ್ದೀನಿ, ಹಾಗೆ ನೋಡ್ಬೋದು ನೀವು. ಕನ್ಫ್ಯೂಸ್ ಆಗಿಬಿಡಿ, ಇದು ತುಪ್ಪ ಅಂತ, ಇದು 100% ಬೆಣ್ಣೆನೇ. ಊಟ ಮಾಡ್ಬಿಟ್ಟು ಹೇಳಪ್ಪ ಅಜ್ಜಿ, ಊಟ ಮಾಡ್ಬಿಟ್ಟು ಹೇಳಿ ಅಂತ ಬೈತಿದ್ದಾರೆ. ಫಸ್ಟು ಊಟ ಮಾಡಪ್ಪ, ಎಷ್ಟು ಮಾತಾಡ್ತೀಯ ಅಂತಿದ್ದಾರೆ ಅಜ್ಜಿ. ಆಸಮ್ ರೀ, ತುಂಬ ಪುಣ್ಯ ಮಾಡಿದೆ ಆ್ಯಕ್ಚುಲಿ ನಾನು ಊಟ ಮಾಡೋಕ್ಕೆ. ರೆಗ್ಯುಲರ್ ನಾವು ಈ ಥರ ಊಟ ಮಾಡಿಬಿಟ್ರೆ ಯಾವುದೇ ಥರ ಏಜ್ ಆದಮೇಲೆ BP ಶುಗರು ಬರಲ್ವಂತೆ. ರೆಗ್ಯುಲರಾಗಿ ಹಳ್ಳಿ ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಒಂದ್ಸಲಿ ಬನ್ನಿ ಕ್ಯಾಮ್ರಾದಲ್ಲಿ ನೀವು ತೋರಿಸಿ. ಈರ ನಮ್ಮ ಅಜ್ಜಿ ನೋಡಿ, ಅಜ್ಜಿ ಊಟ ಮಾಡಿಕೊಟ್ಟಿದ್ದು ಇವತ್ತು ನಮಗೆ ಕರ್ಸಿ. ಸಖತ್ ಮಾತ್ರ ಅಜ್ಜಿ. ಐ ಲವ್ ಯು ಅಜ್ಜಿ. ಓಕೆ, ಥ್ಯಾಂಕ್ ಯು ಅಜ್ಜಿ. ಎಸ್, ನಮ್ಮ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸಾವಯವ ಕೃಷಿ ಬಗ್ಗೆ ಏನಂತ ಹೇಳ್ತೀರಾ? ವೀಕ್ಷಕರೇ, ನಿಮ್ಗಳಲ್ಲಿ ನಂದು ಚಿಕ್ಕದೊಂದು ಮನವಿ. ಇದೇ ರೀತಿ ಸಾವಯವ ಕೃಷಿ ಮಾಡಬೇಕು, ಎಲ್ಲರೂ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕು, ನನ್ನಂತೆ ಮುಂದೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಸಾವಯವ ಕೃಷಿ ಬೆಳೆಯೋದ್ರಿಂದ BP ಶುಗರು ಕಂಟ್ರೋಲು, ಮಂಡಿ ನೋವು, ಸೊಂಟದ ನೋವು ಅನ್ನೋ ಕಾಯಿಲೆಗಳೆಲ್ಲ ಮಾಯವಾಯ್ತವೆ. ನಾವು ಮನೆ ಹೆಲ್ತಕ್ಕಾರು ಬೆಳ್ಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ನನ್ನ ಕೊನೆ ಆಸೆ. ಸಿಟಿಲಿ ಬೇಕಾದಷ್ಟು ಡಿಸೈನ್ ಮಾಡ್ಕೊಂಡು ತಿಂತೀರಿ, ಅದು ನಿಮ್ಮ ಆರೋಗ್ಯಕ್ಕೆ ಹಿತಕರವಲ್ಲ. ನಮ್ಮ ಸಾವಯವ ಕೃಷಿ ಬೆಳೆದಂಥ ಹಳ್ಳಿ ವಸ್ತುಗಳನ್ನ ನೀವು ಉಪಯೋಗಿಸಿದ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಮಕ್ಕಳ ಜೀವನಕ್ಕೂ ಒಳ್ಳೆಯದು. ನಿಮ್ಮ ಭೂಮಿನ ಉಳಿಸಿ ನಿಮ್ಮ ಮಕ್ಕಳಿಗೆ ಆಸ್ತಿ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಚಾನಲ್ನವ್ರು ಬಂದು ನನ್ನ ಕೇಳ್ಕೊಂಡಾಗ ನಾನು ಭಾರಿ ಸಂತೋಷದಿಂದವ ವೀಕ್ಷಣೆ ಮಾಡಿದರು. ಭಾರಿ ಖುಷಿ ಆಯಿತು, ಭಾರಿ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಇದೇ ಥರ ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲಿ ಅಂತ ಕೇಳ್ಕೊತೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವುದು ಕೆಮಿಕಲ್ ಫುಡ್ಡು, ಯಾವುದು ಒರಿಜಿನಲ್ ಫುಡ್ ಅಂತ ಇವಾಗ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಎಸ್, ಇದೇ ಥರ ಕಾರ್ಯಕ್ರಮಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ.